ಮಕ್ಕಳೇ, ಚೆನ್ನಾಗಿದ್ದೀರಾ? ಎಲ್ರಿಗೂ ನನ್ನ ನಮಸ್ಕಾರ. ಹಾ, ಮೊನ್ನೆ ನಾನು ಒಂದು ಕತೆ ಹೇಳಿದ್ದೆ ನಿಮ್ಗೆ, ಹೌದಲ್ವಾ? ಆ ಕತೆ ಹೆಸರೇನು ನೆನ್ಪಿದ್ಯಾ? ಹ್ಮ್ ನೆನ್ಪಿಲ್ದಿದ್ರೆ ಅಮ್ಮನ ಹತ್ರ ಕೇಳಿ, ಆಯ್ತಾ? ಅವಿವೇಕಿಯಾದ ಆಮೆಯ ಕತೆ ಹೇಳಿದ್ದೆ ಅಲ್ವಾ? ನಮಗೆ ಎಲ್ರಿಗೂ ಅಷ್ಟೇ ಪ್ರಾಣಿ ಪಕ್ಷಿಗಳು ಅಂದ್ರೆ ಬಹಳಷ್ಟು ಇಷ್ಟ ಅಪ್ಪ. ನನಗೂ ಅಷ್ಟೇ. ನಾಯಿ ಬೆಕ್ಕು ಎಲ್ಲ ಅಂದ್ರೂ ಇಷ್ಟಾನೇ ಅಪ್ಪ. ಹಾಗೆ ನಾನು ಇವತ್ತು ಅದಕ್ಕಾಗಿ ನಿಮ್ಗೊಂದು ಹಕ್ಕಿದ ಕತೆ ಹೇಳ್ತೇನೆ, ಆಗ್ಬೋದಾ? ಸರಿ, ಕೇಳ್ತೀರಲ್ಲ? ಓಕೆ, ನಾನು ಶುರು ಮಾಡ್ಲಾ? ಸರಿ. ಇವತ್ತು ನಾನು ಹೇಳುವ ಹಕ್ಕಿಯ ಕತೆ ಒಂದು ವಿಶೇಷವಾದದ್ದು. ಆ ಕತೆ ಹೆಸರು ಏನ್ ಗೊತ್ತಾ? ಬುದ್ಧಿ ಹೇಳಲು ಹೋಗಿ ಸತ್ತ ಸೂಜಿಮುಖಿ ಹಕ್ಕಿಯ ಕತೆ. ಅಬ್ಬಬ್ಬಬ್ಬಾ, ಏನಪ್ಪ ಇದು ವಿಚಿತ್ರವಾಗಿದೆ. ಹಾ, ಸೂಜಿಮುಖಿ ಅಂತೀರಾ ಅಂತ ಕೇಳ್ತೀರಾ? ಆ ಅದಕ್ಕೆ ಕಾರಣ ಇದೆ ನೋಡಿ. ಸೂಜಿಮುಖಿ ಅಂತ ಆ ಹಕ್ಕಿ ಹೆಸರು ಯಾಕೆ ಬಂತು ಗೊತ್ತಾ? ಅದ್ರ ಮುಖ ಹೇಗಿತ್ತು ಗೊತ್ತಾ? ಸೂಜಿ ಅಂತೆ ಚೂಪಾಗಿತ್ತು, ಅದಕ್ಕೆ ಸೂಜಿಮುಖಿ ಅಂತ ಆ ಹಕ್ಕಿಗೆ ಹೆಸರಿತ್ತು. ಎಷ್ಟು ಚೆನ್ನಾಗಿದೆಯಲ್ಲ. ಸರಿಯಪ್ಪ. ಅದ್ರದ್ದೊಂದು ವಿಶೇಷ, ಅದರ ಚೂಪಾದ ಕೊಕ್ಕಿದೆಯಲ್ಲ, ಅದನ್ನು ಉಪಯೋಗಿಸ್ಕೊಂಡು ಗಿಡ ಮರಗಳಲ್ಲಿದ್ದ ಎಲೆಗಳನ್ನು, ಕಾಯಿಗಳನ್ನು, ಹಣ್ಣುಗಳನ್ನು ತಿಂದು ತನ್ನ ಹೊಟ್ಟೆ ತುಂಬಿಸ್ಕೊಳ್ತಾ ಇತ್ತು. ನೋಡಿ ಮಕ್ಕಳೇ, ಅದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಏನೆಲ್ಲ ತಿಂತಾ ಇದೆ ನೋಡು. ಏನು ಕಾಯಿ, ಹಣ್ಣುಗಳು, ಎಲೆಗಳನ್ನು ತಿಂತಾ ಹೊಟ್ಟೆ ತುಂಬಿಸ್ಕೊಳ್ತಾ ಇತ್ತು. ಅಲ್ಲ ಮಕ್ಕಳೇ, ನಿಮಗೆ ಕುರ್ಕುರೆ ಅಂದ್ರೆ ಇಷ್ಟನಾ? ಲೇಸ್ ಅಂದ್ರೆ ಇಷ್ಟನಾ? ಪಿಜ್ಜಾ ಅಂದ್ರೆ ಇಷ್ಟನಾ? ಅಯ್ಯಯ್ಯೋ ಭಗವಂತ, ತಿನ್ಬಾರ್ದಪ್ಪ, ಅದು ಒಳ್ಳೇದಲ್ಲ, ಗೊತ್ತಾಯ್ತಾ? ಹೊಟ್ಟೆ ನೋವು ಬಂದ್ಬಿಡ್ತದಪ್ಪ. ಅಮ್ಮ ಮಾಡೋ ಇಡ್ಲಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಲ್ವಾ? ದೋಸೆ, ಇಡ್ಲಿ ಎಷ್ಟು ಟೇಸ್ಟ್ ಆಗಿರುತ್ತೆ, ಒಳ್ಳೇದು ಅದು ಆರೋಗ್ಯಕ್ಕೆ. ಆದ ಕಾರಣ ಅಂಥದ್ದೆಲ್ಲ ಜಾಸ್ತಿ ತಿನ್ಬೇಡಿ, ಆರೋಗ್ಯ ಹಾಳಾಗ್ತದೆ. ಆದ್ರಿಂದ ಅಮ್ಮ ಮಾಡಿದ ಶುಚಿಯಾದ ತಿಂಡಿ, ಊಟ ಎಲ್ಲ ಮಾಡಿ ಗಟ್ಟಿ ಮುಟ್ಟಾಗಬೇಕು ನೋಡಿ, ಅಲ್ವಾ? ಸರಿಯಲ್ಲ? ಒಪ್ಕೊಳ್ತೀರಲ್ಲ? ಸರಿಯಪ್ಪ. ಹೀಗೆ ಕತೆ ಮುಂದುವರಿಸ್ತಾ, ಈ ಹಕ್ಕಿ ಇದೆಯಲ್ಲ, ಸೂಜಿಮುಖಿ ಹಕ್ಕಿ, ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇತ್ತು, ದೇವರು ಕೊಟ್ಟಿದ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ಕೋಗಿಲೆ ಅಂತ ಹೇಳುವ ಹಕ್ಕಿಯನ್ನು ಕೇಳಿದಿರಿ. ಅದು ಇಂಪಾಗಿ ಹಾಡ್ತದಲ್ವಾ? ಕೋಗಿಲೆಯ ಇಂಪಾದ ಹಾಡು ಕೇಳಲಿಕ್ಕೆ ಎಲ್ರಿಗೂ ಇಷ್ಟ. ಹಾಗೆ ಕ್ಯಾ ಅಂತ ಇದ್ರೆ ನಮ್ಗೆಲ್ಲ ಸಿಟ್ಟು ಬರುತ್ತೆ, ಅದು ಏನಪ್ಪ ಕರ್ಕಶವಾಗಿ ಹೇಳ್ತದೆ ಅಂತ. ಹಾಗೆ ಕೋಗಿಲೆಯ ಹಾಗೆ ಒಂದು ವಿಶೇಷವಾದ ಇಂಪಾದ ಕಂಠ ಈ ಸೂಜಿಮುಖಿ ಅಂತ ಹೇಳುವ ಹಕ್ಕಿಗೆ ದೇವರು ಒದಗಿಸಿಕೊಟ್ಟಿದ್ರು. ಇದು ಮರದ ಮೇಲೆ ಕುತ್ಕೊಂಡು ದಿನ ಹಾಡುವಂತ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಇದ್ದಂತ ಎಲ್ಲ ಹಕ್ಕಿಗಳು, ಪ್ರಾಣಿಗಳು ಎಲ್ಲ ಬಂದು ಇದ್ರ ಹಾಡು ಕೇಳೋದು. ಸ್ವಲ್ಪ ದಿನ ಆಗೋಗಿ ಎಲ್ಲ ಫ್ರೆಂಡ್ಸ್ ಆದ್ರು ನೋಡಿ. ಏನ್ ಚೆನ್ನಾಗಿದೆಯಲ್ಲ. ಒಂದು ದಿನ ಏನಾಯ್ತು ಗೊತ್ತಾ? ಆಕಸ್ಮಿಕವಾಗಿ ಒಮ್ಮೆಲೆ ಆಕಾಶದಲ್ಲಿ ದಟ್ಟವಾದ ಮೋಡ ಕಾಣಿಸ್ಲಿಕ್ಕೆ ಆರಂಭವಾಯ್ತು. ಕತ್ತಲಾಯ್ತು ನೋಡಿ. ಸ್ವಲ್ಪ ದಿನದಿಂದ ಏನು ಮಳೆ ಬರ್ತಾ ಇದೆಯಲ್ಲ ನಮ್ಮಲ್ಲೆಲ್ಲ. ಹಾಗೆ ಇದು ಎಂತ ಮಳೆ ಗೊತ್ತಾ? ಗುಡುಗು, ಸಿಡಿಲು ಬರುವಾಗ ಹೆದರಿಕೆ ಆಗ್ತದ ನಿಮ್ಗೆ? ಸರಿಯಪ್ಪ. ಅಂಥದ್ದೇ ಒಂದು ಮಳೆ. ಎಲ್ಲ ಕಾಡಿನಲ್ಲಿದೆ ಎಲ್ಲಾ ಪ್ರಾಣಿಗಳಿಗೆ ಹೆದ್ರಿ ಲೋಕ ಇಲ್ಲ. ಯಾಕೆ ಗೊತ್ತಾ? ಎಲ್ಲಾದ್ರೂ ನಾವೆಲ್ಲ ಸತ್ತು ಬಿಟ್ರಿ ಅಂತ ಒಂದು ಭಯ, ಮರಣದ ಭಯ. ಅವುಗಳಲ್ಲಿ 100 ಕೋತಿಗಳ ಗುಂಪೊಂದು ಮರದ ಮೇಲೆ ಹತ್ತಿ ಗಲಾಟೆ ಮಾಡ್ತಿದ್ವು. ಕೋತಿಗಳಂದ್ರೆ ಹಾಗೆ ಅಲ್ವಾ? ಜೋರಾಗಿ ಮಳೆ ಬರ್ತಾ ಇದೆ, ಧಾರಾಕಾರವಾಗಿ, ಅಂದ್ರೆ ಜೋರಾಗಿ ಮಳೆ ಬರ್ತಾ ಇದೆ. ಮರಗಳ ಮೇಲೆ ಆಶ್ರಯ ಪಡೆದಿದ್ದಂತಹ, ಅಂದ್ರೆ ಅಲ್ಲಿ ಇದ್ದಂತಹ ಆ ಕೋತಿಗಳೆಲ್ಲ ಮಳೆ, ಗಾಳಿ, ಚಳಿಯನ್ನು ತಡೆಯಲಾರದೆ ಚಳಿಯಿಂದ ಗಟಗಟನೆ ನಡುಗ್ತಾ ಇದ್ವು. ತಮ್ಮ ಚಳಿಯನ್ನು ನಿವಾರಿಸಿಕೊಳ್ಳುವಂತ ಉದ್ದೇಶದಿಂದ ತಮ್ಮ ಸುತ್ತಮುತ್ತಲೂ ಪಳಕ್ಕನೆ ಮಿಂಚುತ್ತಾ ಹಾರಾಡ್ತಾ ಇದ್ದ ಮಿಂಚು ಹುಳಗಳನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಹಿಡಿದುಕೊಂಡು ಊದತೊಡಗಿದವು. ನೋಡಿ, ಚಳಿ ಆಗ್ತಾ ಇತ್ತು ಮಂಗಗಳಿಗೆ. ಹಾಗೆ ಏನ್ ಮಾಡಿದೆ ಅಂತ ಹೇಳಿದೆ ನಾನು? ಮಿಂಚು ಹುಳಗಳನ್ನು ನೋಡಿದೀರ ನೀವು? ಮಿಂಚುತ್ತಾ ಹೋಗ್ತದೆ. ನೀವು ನೋಡದಿದ್ರೆ ಅಮ್ಮನ ಹತ್ರ ಕೇಳಿ, ಅದು ಮಿಂಚು ಹುಳ ಅಂದ್ರೆ ಏನಮ್ಮ ಅಂತ ಕೇಳಿ, ಅಮ್ಮ ಹೇಳ್ತಾರೆ. ತಮ್ಮ ಕಪಿ ಮುಷ್ಟಿಯಲ್ಲಿ, ಅಂದ್ರೆ ಗಟ್ಟಿಯಾಗಿ ತಮ್ಮ ಕೈಯ ಒಳಗೆ ಹಿಡಿದುಕೊಂಡು. ಯಾಕೆ?
ಚಳಿ ಆಗ್ತಿತ್ತಲ್ಲ, ಇದರಿಂದ ನಾನು ಮೈ ಬಿಸಿ ಮಾಡ್ಕೊಳ್ಳೋಣ ಅಂತ ಅದರ ಯೋಚನೆ, ಅವುಗಳ ಯೋಚನೆ. ಆ ಮಿಂಚುಹುಳುಗಳು ಬೆಂಕಿಯ ಕಿಡಿಯಗಳೇ ಎನ್ನುವ ಭ್ರಾಂತಿಯಿಂದ, ಎನ್ನುವ ಯೋಚನೆಯಿಂದ ಅವು ಏನ್ ಮಾಡಿತು ಗೊತ್ತಾ, ತಮ್ಮ ಚಳಿ ಕಾಯಿಸಿಕೊಳ್ಳಿಕ್ಕೆ ಆರಂಭ ಮಾಡಿದವು. ಇದೆಲ್ಲ ನಮ್ಮ ಚಳಿ ಕಾಯಿಸಿಕೊಳ್ಳಿಕ್ಕೆ ಒಳ್ಳೆ ಒಂದು ವಿಷಯ ಅಂತ ಅಂದ್ಕೊಂಡು ಹಾಗೆ ಮಾಡ್ತಾ ಇದ್ವು. ಇವುಗಳ ಈ ಆಟವನ್ನು ನೋಡಿ ಮರದ ಮೇಲೆ ಸೂಜಿಮುಖಿ ಹಕ್ಕಿ ಕೂತಿತ್ತು. ಅದಕ್ಕೆ ಅನಿಸ್ತಿದೆ ಅಂತ ಇವರು ಹುಚ್ಚಾಡುದು, ಮಿಂಚು ಹುಳ ಅದರ ಬೆಳಕನ್ನು ಹೀಗೆ ತೋರಿಸ್ತದೆ, ಇದರಿಂದ ಯಾರಾದ್ರೂ ಚಳಿ ಕಾಯಿಸ್ಲಿಕ್ಕಾಗ್ತದ ಅಂತ ಇದರ ಮನ್ಸಲ್ಲಿ ಅಂದ್ಕೊಂಡು, ಅದು ಮನ್ಸಲ್ಲಿ ಅಂದ್ಕೊಂಡದು ಮಾತ್ರ ಅಲ್ಲ, ಹೇಳಿತು, ಎಲೈ ಕಪಿಗಳಿರ, ನೀವು ಮಾಡ್ತಾ ಇರೋದು ವ್ಯರ್ಥ ಸಾಹಸ. ನಿಮ್ಮನ್ನು ನೋಡಿ ನಂಗೆ ನಗು ಬರ್ತಾ ಇದೆ. ಅಲ್ಲ, ನಿಮಗೆ ಇಷ್ಟು ಗೊತ್ತಾಗೋದಿಲ್ವಾ? ನೀವು ಮಾಡೋ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗ್ತದೆ, ವೇಸ್ಟ್. ನೀವು ಮಾಡಿದ ಪ್ರಯತ್ನ ಎಲ್ಲ ವೇಸ್ಟ್ ಆಗ್ತದೆ. ಇದು ಬೆಂಕಿಯ ಕಿಡಿಗಳು ಅನ್ಕೊಂಡಿದ್ದೀರಾ? ಅಯ್ಯಯ್ಯ, ಇದು ಮಿಂಚು ಹುಳುಗಳು ಮಾರ್ರೆ. ರಾತ್ರಿ ಹೊತ್ತು ಕತ್ತಲಾದಾಗ ಈ ನಿರುಪದ್ರವಿ ಪ್ರಾಣಿಗಳು ನಮ್ಮಲ್ಲಿರುವ ಬೆಳಕನ್ನು ಚೆಲ್ಲುತ್ತಾ ಹೀಗೆ ಹಾಡ್ತಾ ಇರ್ತದೆ ಅಷ್ಟೇ. ಇದು ನಿಜವಾದ ಸಂಗತಿ. ಛೀ, ನೀವ್ ಇಂತಹ ಒಂದು ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಅಗತ್ಯವೇ ಇಲ್ಲ, ಪ್ರಯತ್ನ ಮಾಡುವ ಅಗತ್ಯವೇ ಇಲ್ಲ ಅಂತ ಅಂತದೆ. ಈಗ್ಲೂ ನೋಡಿ, ನಾನು ಹೇಳ್ತಾ ಇದ್ದೇನೆ, ಕಾಲ ಮಿಂಚಿಲ್ಲ. ನಾನು ಹೇಳುದನ್ನು ಕೇಳಿ. ಕಾಲ ಮಿಂಚಿಲ್ಲ ಅಂದ್ರೆ ನಾನು ಹೇಳುದನ್ನು ಕೇಳಿ. ಗುಡುಗು ಮಿಂಚುಗಳು ಗಾಳಿಗೆ ಅಡ್ಡಲಾಗಿರುವ ಯಾವ್ದಾದ್ರು ಗುಹೆಯಲ್ಲಿಯೋ ಮರದ ಬುಡ್ಡದಲ್ಲೋ ಹೋಗಿ ಆಶ್ರಯ ಪಡೆದುಕೊಳ್ಳಿ. ನಿಮ್ಮ ಈ ಚಳಿಗಾಳಿಗಳ ಕಷ್ಟದಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳಿತು. ಈ ಆತುರ ಬುದ್ಧಿಯುಳ್ಳ ಕಪಿಗಳಿಗೆ ಸೂಜಿಮುಖಿ ಹೇಳಿದ ಹಕ್ಕಿ ಹೇಳಿದ ಉಪದೇಶ ಇಷ್ಟ ಆಗ್ಲಿಲ್ಲ. ಕಪಿಗಳ ಗುಂಪಿನಲ್ಲಿ ಒಂದು ದುಷ್ಟ ಕಪಿ ಇತ್ತು. ಅದಕ್ಕೆ ಸೂಜಿಮುಖಿ ಹಕ್ಕಿಯ ಬುದ್ಧಿವಾದ ಕೇಳಿ ಬಹಳ ಕೋಪ ಬಂತು. ಅದು ಹಕ್ಕಿಯನ್ನು ಕುರಿತು ಕೋಪದಿಂದ ಹೇಳಿತು, ಹೇಳಿ ಕ್ಷುದ್ರ ಜಂತುವಾದ ಹಕ್ಕಿಯೇ, ನಮ್ಮಂತಹ ವಾನರರಿಗೆ ಬುದ್ಧಿ ಹೇಳುವಷ್ಟು ಸೊಕ್ಕು ಬಂತೆ ನಿನ್ಗೆ? ನಾವು ನಿನಗಿಂತ ಬಲಶಾಲಿಗಳು, ಬುದ್ಧಿವಂತರು. ನೀನು ನಮಗೇನು ಬುದ್ಧಿವಾದ ಹೇಳುವ ಅಗತ್ಯ ಇಲ್ಲ. ನಮ್ಮ ತಂಟೆಗೆಲ್ಲಾದ್ರೂ ಬಂದ್ರೆ ನೋಡು ನಿನ್ನ ಜಾಗ್ರತೆ ಅಂತ ಅಂದಿತ್ತು. ಆದ್ರೆ ಸೂಜಿಮುಖಿ ಹಕ್ಕಿ ಪುನಃ ಕಪಿಗಳಿಗೆ ಮೊದಲಿನಂತೆಯೇ ಬುದ್ಧಿವಾದ ಹೇಳತೊಡಗಿತು. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬ ಒಂದು ಮಾತಿದೆ. ಹಾಗೆಯೇ ಸೂಜಿಮುಖಿ ಹಕ್ಕಿಯು ಮುಂದೆ ತನಗೇನಾಗುವುದೋ ಎಂಬ ದೂರಾಲೋಚನೆಯನ್ನು ಮಾಡದೆ ಈ ದುಷ್ಟ ಕಪಿಗಳಿಗೆ ಮತ್ತೆ 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 ಹಾಗ್ ಮಾಡಬೇಡಿ ಅಂತಾನೆ ಇತ್ತು. ಇದರಿಂದ ಬಹಳಷ್ಟು ಕೋಪಗೊಂಡಂತಹ ಕಪಿ ಸೂಜಿಮುಖಿ ಹಕ್ಕಿಯನ್ನು ತನ್ನ ಮುಷ್ಟಿಯಿಂದ ಪಟಕ್ ಅಂತ ಒಂದು ಕೊಟ್ಟಿದ್ದು ನೋಡಿ. ಅಲ್ಲಿಗೆ ಗೊಟ್ಟಕ್ಕಂದು ಬಿಡ್ತು ಹಕ್ಕಿ. ಅಲ್ಲ, ಕತೆ ಇಲ್ಲಿಗೆ ಮುಗಿಯಿತು. ಈಗ ಕಥೆಯಿಂದ ಏನ್ ತಿಳ್ಕೊಂಡ್ರಿ ನೀವು? ಇದು ಸರ್ವಜ್ಞ ಕವಿ ಹೇಳ್ತಾನೆ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಆಗುತ್ತದೆ. ಯಾರಿಗೆ? ಈ ಜಗಳ ಮಾಡೋರಿಗೆ, ನಾವು ಹೇಳಿದು ಅರ್ಥ ಆಗದವರಿಗೆ ಏನಾದ್ರೂ ಹೇಳ್ತಾ ಹೋದ್ರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಆಗುತ್ತದೆ ಅಂತ. ಹಾಗಂತ ಹೇಳಿದ್ರೆ, ದೊಡ್ಡದಾದ ಇಳಿಜಾರಾದ ಬಂಡೆಯ ಮೇಲೆ ಎಷ್ಟೇ ಮಳೆಯ ನೀರು ಸುರಿದ್ರು ಅದು ಹೇಗೆ ಹೋಗ್ತದೆ? ಕೆಳಗೆ ಹರಿದುಕೊಂಡು ಹೋಗ್ತದೆ ಹೊರತು ಅದರಿಂದ ಯಾರಿಗಾದ್ರೂ ಪ್ರಯೋಜನ ಇದೆಯಾ? ಹಾಗೆಯೇ ಸೂಜಿಮುಖಿ ಅಂತ ಸಣ್ಣ ಹಕ್ಕಿಯ ಈ ಕಥೆಯಿಂದ ನೀವು ಒಂದು ಒಳ್ಳೆ ವಿಷಯ ತಿಳ್ಕೊಂಡ್ರಿ, ಒಳ್ಳೆ ನೀತಿ ಪಾಠವನ್ನು ತಿಳ್ಕೊಂಡ್ರಿ ಅಲ್ವಾ? ಸರಿಯಪ್ಪ, ಕತೆ ಚೆನ್ನಾಗಿದೆಯಲ್ಲ? ಓಕೆ, ಇನ್ನೊಮ್ಮೆ ಮತ್ತೆ ಇನ್ನೊಂದು ಕಥೆಯೊಂದಿಗೆ ನಾನು ಬರ್ತೇನೆ. ನಮಸ್ಕಾರ.